ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನೊಂದು ತುಂಬ ರುಚಿಕರವಾಗಿರುವಂಥ ಬೇಳೆ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಒಂದು ತಟ್ಟೆಯಲ್ಲಿ ಸ್ವಲ್ಪ ಮಸೂರ್ ದಾಲ್ ತಗೊಂಡಿಟ್ಟಿದ್ದೇನೆ. ಇದು ಮಸೂರ್ ಬೇಳೆ ಅಂತ. ಇದನ್ನು ನಾನು ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಈಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ, ಒಳ್ಳೆ ನೆಂದಿದೆ ಸಹ. ನೋಡಿ, ಇದರ ಸಿಪ್ಪೆ ಎಲ್ಲ ಎದ್ದು ಹೋಗ್ತಾ ಇದೆ. ಇದು ಬೇಳೆ ಸ್ವಲ್ಪ ಆರೆಂಜ್ ಕಲರಲ್ಲಿ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನೀಗ ನಾನು ಕುಕ್ಕರ್ನಲ್ಲಿ 2 ಸಿಟಿ ಆಗುವ ತನಕ ಬೇಯಿಸ್ಕೊಂಡೆ. ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ಈಗ ಮೊದಲನೇದಾಗಿ ನಾನೊಂದು ಕಡಾಯಿನ ತೊಗೊಂಡು ಅದರಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ತುಂಬ ಒಳ್ಳೆ ಫ್ಲೇವರ್ ಕೊಡ್ತದೆ ಈ ಬೇಳೆ ಪಲ್ಯಕ್ಕೆ. ಸೊ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ. ಜೀರಿಗೆ ಚೆನ್ನಾಗಿ ಸಿಡಿಬೇಕು ಸ್ವಲ್ಪ ಹೊತ್ತು. ನೋಡಿ, ಜೀರಿಗೆ ಸಿಡಿತಾ ಇದೆ. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆನ ಸಹ ಹಾಕ್ಕೊಳ್ತಾ ಇದ್ದೇನೆ. 1 ಎಳೆ ಕರಿಬೇವಿನ ಎಲೆ ತಗೊಂಡು ಅದನ್ನು ಹಾಕ್ಕೊಂಡೆ. ಇವಾಗ ನಾನು ಒಂದು 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡೆ. ಆಮೇಲೆ ಒಂದು 4 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಎಸಳು ಜಜ್ಜಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ ಕಟ್ ಮಾಡಿ ಹಾಕೋದ್ಕಿಂತ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ, ಅಂದರೆ ಲೈಟ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಹುರ್ಕೊಳ್ಳುವ ಸ್ವಲ್ಪ ಹೊತ್ತು. ಈ ಮಸೂರ್ ದಾಲಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಹಾರ್ಟ್ ಡಿಸೀಸ್ ಇರೋರಿಗೆ ಇದರ ಸೇವನೆ ಒಳ್ಳೆಯದು. ಆಮೇಲೆ ಇದು ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇದು ನಮ್ಮ ಸ್ಕಿನ್ಗೆ ಸಹ ಒಳ್ಳೆಯದು. ಆಮೇಲೆ ನಾವು ಏನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ಇದರ ನಿತ್ಯ ಸೇವನೆ ಮಾಡಿದರೆ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಈಗ ನೋಡಿ, ಆನಿಯನ್ ಎಲ್ಲ ಫ್ರೈ ಆಯಿತು. ನಾನೀಗ ಕಟ್ ಮಾಡಿದಂಥ ಟೊಮ್ಯಾಟೋನ ಹಾಕ್ತಾ ಇದ್ದೇನೆ. ಇದು ಸಹ ಸ್ವಲ್ಪ ಬೇಯಲಿ. ನೋಡಿ, ಟೊಮ್ಯಾಟೊ ಬೇಯ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಆ್ಯಡ್ ಮಾಡಿದೆ, 1 ಚಮಚದಷ್ಟು. ಈಗ ಇದನ್ನು ಪುನಃ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವೇನಾದರೂ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಕೊಳ್ತಾ ಇದ್ದರೆ ಈ ಮಸೂರ್ ದಾಲ್ ಸೇವನೆ ಇದೆಯಲ್ಲ ತುಂಬ ಉಪಯುಕ್ತ. ನಾವು ರೈಸ್ ದಾಲ್ ತಿಂತಾ ಇರುವಲ್ಲಿ ರೈಸನ್ನು ಬೇಕಿದ್ರೆ ಸ್ಕಿಪ್ ಮಾಡಿಬಿಟ್ಟು ಈ ಮಸೂರ್ ದಾಲ್ನ ಫ್ರೈ ಅಥವಾ ಅದರ ಸೂಪ್ ಟೈಪ್ ಮಾಡಿ ನಾವು ಕುಡಿದ್ರೆ ಅದರಿಂದ ಫುಲ್ನೆಸ್, ಅಂದರೆ ಟಮ್ಮಿ ಫುಲ್ಲು ಇರುತ್ತೆ. ಆಮೇಲೆ ನಮಗೇನು ಜಾಸ್ತಿ ಕ್ರೇವಿಂಗ್ ಕೂಡ ಇರೋದಿಲ್ಲ. ಸೊ ವೆಯ್ಟ್ ಲಾಸಿಗೆ ತುಂಬಾ ಎಫೆಕ್ಟಿವ್ ಆಗಿದು ಯೂಸ್ ಆಗುತ್ತೆ. ಈಗ ನಾನು ಸ್ವಲ್ಪ ಕಾಂದಾ ಲಸೂನ್ ಮಸಾಲ ಆ್ಯಡ್ ಮಾಡಿದೆ ಖಾರಕ್ಕೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಜೀರಾ ಪುಡಿ 1 ಚಮಚದಷ್ಟು ಆ್ಯಡ್ ಮಾಡಿದೆ. ಈಗ ಇನ್ನೊಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ನಾನು ಕುಕ್ಕರಲ್ಲಿ ಬೇಯಿಸಿಟ್ಟಂಥ ಮಸೂರ್ ದಾಲ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ರೈಸ್ ಜೊತೆ, ಚಪಾತಿ ಜೊತೆಗೆ ಇದನ್ನು ನಾವು ಸೇವಿಸ್ಬೋದು. ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ಗ್ರೇವಿ ಟೈಪ್ ಮಾಡಿದರೆ ಒಳ್ಳೆಯದಾಗತ್ತೆ ತಿನ್ನೋದಕ್ಕೆ. ಈಗ ನಾನು ಬೇಯಿಸಿದಂಥ ನೀರಿದೆ ಅಲ್ಲ, ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಬಿಸಾಕಬೇಕಂತ ಇಲ್ಲ, ಇದರ ಜೊತೆ ಆ್ಯಡ್ ಮಾಡ್ಬೋದು. ಸ್ವಲ್ಪ ರೈಸ್ ಜೊತೆ ನಮಗೆ ಗ್ರೇವಿ ಟೈಪ್ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ನಾನು 1.5 ಚಮಚದಷ್ಟು ಆ್ಯಡ್ ಮಾಡಿದೆ ಉಪ್ಪನ್ನು. ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಆ್ಯಡ್ ಮಾಡಿ. ಈಗ ಎಲ್ಲ ನಾನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದೀಗ ಸ್ವಲ್ಪ ಹೊತ್ತು ಕುದಿಲಿ.
ನೋಡಿ ಇಲ್ಲಿ ಪಲ್ಯ ಬೇಯ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾನೂ ಇದೆ. ಇದರ ಘಮ ತುಂಬಾ ಚೆನ್ನಾಗಿರುತ್ತೆ. ಇದರ ಟೇಸ್ಟು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಪರಾಟ ಜೊತೆ ನಾವಿದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಡ್ರೈನೇ ಮಾಡ್ತಾ ಇದ್ದೇನೆ. ಇದು ಒಮ್ಮೆ ಎಲ್ಲ ಬೆಂದಾದ ನಂತರ ಪುನಃ ಇದು ಗಟ್ಟಿ ಬರ್ತದೆ. ಸೊ ನಾನು ಜಾಸ್ತಿ ನೀರು ಹಾಕಲಿಲ್ಲ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಒಳ್ಳೆ ಕುದೀತಾ ಇದೆ. ಆಲ್ರೆಡಿ ನಾವು ಇದನ್ನು ಕುಕ್ಕರ್ನಲ್ಲಿ ಬೇಯಿಸಿದ್ವಿ ಅಲ್ಲ, ಹಾಗಾಗಿ ಜಾಸ್ತಿ ಏನು ಬೇಯಿಸ್ಬೇಕಂತಿಲ್ಲ. ಒಂದು ಸರ್ತಿ ಕುದಿ ಬಂದರೆ ಅದು ಮಸಾಲ ಉಪ್ಪೆಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ಅಂತ ಅಷ್ಟೇ. ನೋಡಿ ಈಗ ಚೆನ್ನಾಗಿ ಬೆಂದಿತ್ತಿದು, ರೆಡಿ ಆಯಿತು ಮಸೂರ್ ದಾಲು. ಇದನ್ನು ಇನ್ನೂ ಕೂಡ ಚಟ್ಪಟಾಗಿ ಮಾಡ್ಬೋದು. ಇದಕ್ಕೆ ಬೇಕಿದ್ರೆ ನೀವು ಹುಳಿ ಸ್ವಲ್ಪ ಜಾಸ್ತಿ ಸೇರಿಸ್ಬೋದು. ನಾನಿಲ್ಲಿ ಬರೀ ಟೊಮೆಟೊ ಹಾಕಿದ್ದೇನೆ. ನೀವು ಹುಣಸೆ ಹುಳಿ ರಸನೂ ಕೂಡ ಸೇರಿಸ್ಬೋದು, ಅಥವಾ ಲಿಂಬೆ ರಸ ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಜಾಸ್ತಿ ಖಾರ ಬೇಕೆಂದರೆ ಅಚ್ಚ ಖಾರದ ಪುಡಿನೂ ಆ್ಯಡ್ ಮಾಡ್ಬೋದು. ನಾನು ಲೈಟಾಗಿ ಸ್ಪೈಸಿಯಾಗಿ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನಮ್ಮ ಮಸೂರ್ ದಾಲ್ ತಡ್ಕ ಪಟ್ಟಂತ ರೆಡಿಯಾಗೋಯಿತು. ಇದು ತುಂಬಾ ಈಸಿ ರೆಸಿಪಿ ಇದೆ, ಹಾಗೂ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ಸಹ ಇದು ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ. ಹಾಗೂ ನಮ್ಮ ಚಾನೆಲ್ಗೆ ಯಾರಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ನಾನು ಈ ಮಸೂರ್ ದಾಲ್ ತಡ್ಕನ ಸರ್ವ್ ಮಾಡ್ತಾ ಇದ್ದೇನೆ. ಒಂದು ಬೌಲಲ್ಲಿ ನಾನು ತಗೊಳ್ತಾ ಇದ್ದೇನೆ. ನೋಡಿ ತುಂಬಾ ಬಿಡಿ ಬಿಡಿಯಾಗಿ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ. ನಾನು ಇದರ ಜೊತೆ ಸ್ವಲ್ಪ ವೈಟ್ ರೈಸ್ನೂ ಕೂಡ ಸರ್ವ್ ಮಾಡಿದ್ದೇನೆ. ತುಂಬಾ ಟೇಸ್ಟಿ ಇದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಮುಂದೆ ಇನ್ನೂ ಒಳ್ಳೆ ರೆಸಿಪಿಗಳೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.